ಬೆಂಗಳೂರಿನಲ್ಲಿನ ಸಮಸ್ಯೆಗಳನ್ನ ಹೇಳ್ತಾ ಇದ್ವಿ. ಇನ್ನು ಫೆಂಗಲ್ ಎಫೆಕ್ಟ್ ಮೈಸೂರಿನಲ್ಲೂ ಕೂಡ ಜುಟಿ ಮಳೆಗೆ ಕಾರಣವಾಗ್ತಾ ಇದೆ. ರಾತ್ರಿಯಿಂದ ನಿರಂತರವಾಗಿ ಮಳೆ ಸುರಿತಾನೇ ಇದೆ. ಜುಟಿ ಮಳೆಯಿಂದ ಜನ ಹೈರಾಣಾಗಿ ಹೋಗಿದ್ದಾರೆ. ಶಾಲಾ ಕಾಲೇಜುಗಳಿಗೆ ರಜೆ ಇದ್ರೂ ಕೂಡ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇವತ್ತು ಮೈಸೂರು ವಿವಿ ಕಾಲೇಜು ಪರೀಕ್ಷೆ ಹಿನ್ನೆಲೆ ಪರೀಕ್ಷೆಗೆ ಕೊಡೆ ಹಿಡಿದುಕೊಂಡು ವಿದ್ಯಾರ್ಥಿಗಳು ಬಂದಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಮ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬೆಂಗಾಲ್ ಚಂಡಮಾರುತದ ಎಫೆಕ್ಟ್ ರಾಜ್ಯದ ಮೇಲೂ ಸಾಕಷ್ಟು ಪರಿಣಾಮ ಬೀರಿದೆ. ಅದರಲ್ಲೂ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬೆಳಗ್ಗೆಯಿಂದ ಜಿಟಿ ಮಳೆ ಆಗ್ತಾ ಇದೆ. ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಅಂದರೆ ಮೈಸೂರಿನ ವಾತಾವರಣ ಬೆಳಗ್ಗೆಯಿಂದಲೂ ಸಹ ಸಾಕಷ್ಟು ಕೂಲ್ ಆಗಿದೆ. ಇದರ ಜೊತೆಗೆ ಜಿಟಿ ಮಳೆ ಆರಂಭವಾಗಿರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಮೈಸೂರು ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಆದರೆ ಬಹುತೇಕ ಕಾಲೇಜುಗಳಲ್ಲಿ ಪರೀಕ್ಷೆ ನಡೀತಾ ಇರೋ ಕಾರಣಕ್ಕಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಮನೆಯಿಂದ ಹೊರಟಿದ್ದಾರೆ. ಆ ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ. ಬೆಳಗ್ಗೆಯಿಂದನೂ ಸಹ ಮಳೆ ಬರ್ತಾ ಇದೆ. ರಜೆ ಘೋಷಣೆ ಮಾಡಿದ್ದಾರೆ. ಬಟ್ ನಮಗೆ ಎಕ್ಸಾಮ್ ಇದೆ ಅಲ್ಲ, ಎಕ್ಸಾಮ್ ಇದೆ ಇವತ್ತು, ಬರಲೇಬೇಕಾಗಿದೆ. ಬೆಳಗ್ಗೆ ಮಳೆ ಬಂದಿದೆ, ಎಷ್ಟು ಸಮಸ್ಯೆ ಆಗ್ತದೆ ಅಂತಂದ್ರೆ ನಾವು ಮನೇಲೆ ಹೊರಡುವಾಗಲೇ ಮಳೆ ಸ್ಟಾರ್ಟ್ ಆಗಿದೆ. ರಜಾ ಅಂತ ಹೇಳಿದ್ರು, ಬಟ್ ಎಕ್ಸಾಮ್ ಇರೋದ್ರಿಂದ ಬರಲೇಬೇಕು. ಸೆಮಿಸ್ಟರ್ ಎಕ್ಸಾಮು ಒಂದು ಬ್ಯಾಗ್ ಉಳ್ಕೋತು ಅಂದ್ರೂ ಕಷ್ಟ ಆಗುತ್ತೆ ಕಟ್ ಬರೆಯೋದಕ್ಕೋಸ್ಕರ. ಅದಕ್ಕೆ ಮಳೆ ಆದರೂ ಕೂಡ ಬಂದಿದ್ದೀವಿ. ಈಗ ರಜೆ ಜೊತೆಗೆ ಪರೀಕ್ಷೆಯನ್ನು ಮುಂದೂಡಿದ್ರೆ ಸರಿ ಇರ್ತಾಯ್ತಾ ಹೇಗೆ ಅಂತ? ಪರೀಕ್ಷೆನೂ ಮುಂದೂಡ್ಬೋದಿತ್ತು, ಬಟ್ ಅಂದರೆ ಎಲ್ಲ ಕಡೆ ಮಾಡಿರೋದ್ರಿಂದ ಒಬ್ಬರಿಗೆ ಒಂದೊಂದು ಸಬ್ಜೆಕ್ಟ್ ಇರೋದ್ರಿಂದ ಮುಂದೂಡಿದ್ರೆ ಗೌರ್ಮೆಂಟ್ಗೆ ಸ್ವಲ್ಪ ಕಷ್ಟ. ಎಲ್ಲ ಕಡೆ ಇದೆ. ಇದು ವಿದ್ಯಾರ್ಥಿಗಳ ಮಾತು. ಅಂದರೆ ರಜೆ ಘೋಷಣೆ ಮಾಡಿದ್ರು ಸಹ ಪರೀಕ್ಷೆ ಇರೋದ್ರಿಂದಾಗಿ ಮತ್ತು ರಾಜ್ಯ ಮಟ್ಟದಲ್ಲಿ ಪರೀಕ್ಷೆ ಆಗಿರೋದ್ರಿಂದಾಗಿ ಪರೀಕ್ಷೆ ಮುಂದೂಡೋದಕ್ಕೂ ಸಹ ಸಾಧ್ಯವಾಗೋದಿಲ್ಲ. ಮತ್ತು ಮಳೆಯಲ್ಲೇ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದಂತೆ. ಮತ್ತು ನೀವು ನೋಡ್ತಾ ಇರ್ಬೋದು, ಅಂದರೆ ಸಾಕಷ್ಟು ಜನರು ಅಂದರೆ ಮಳೆ ಬರುತ್ತೆ ಅನ್ನೋ ನಿರೀಕ್ಷೆ ಇರಲಿಲ್ಲ. ಹೀಗಾಗಿ ಛತ್ರಿ ಅಥವಾ ರೈನ್ ಕೋಟ್ನ ತರದೆ ಹಾಗೇ ಬಂದಿದ್ದಾರೆ. ಅವರು ಸಹ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಮತ್ತಷ್ಟು ಜನ ಈ ಮಳೆಯ ಮುನ್ಸೂಚನೆ ಇದ್ದ ಕಾರಣಕ್ಕಾಗಿ ಒಂದು ಕೊಡೆ ತರೋದಿರ್ಬೋದು ಅಥವಾ ಜರ್ಕಿನ್ ತರೋದು, ಈ ರೀತಿಯಾಗಿ ಮಳೆಯಿಂದ ರಕ್ಷಣೆಯನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತು ಈಗಾಗಲೇ ಮೈಸೂರು ಜಿಲ್ಲಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮತ್ತು ಈ ಒಂದು ಮಳೆಯ ಒಂದು ಆರ್ಭಟ ಏನಿದೆ, ಒಂದು ವೇಳೆ ಮುಂದುವರೆದ್ರೆ ಮುಂದಿನ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೇವೆ. ನಾಳೆ ನಾಳಿದ್ದು ಅಥವಾ ಮುಂದೆ ರಜೆ ಘೋಷಣೆ ಮಾಡಬೇಕಾ ಇಲ್ವಾ ಅನ್ನೋ ನಿರ್ಧಾರ ಮಾಡ್ತೇವೆ ಅಂತ ಹೇಳಿದರೆ, ಈಗಾಗಲೇ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿಯವರ ಸೂಚನೆಯ ಮೇರೆಗೆ DDP ಆಗಿರುವಂಥ ಜವರೇಗೌಡರು ಮೈಸೂರು ಜಿಲ್ಲಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಿಗೂ ಸಹ ಇವತ್ತು ರಜೆಯನ್ನು ಘೋಷಣೆ ಮಾಡಿದರೆ. ಕೇವಲ ಇವತ್ತು ಒಂದು ದಿನ ಮಾತ್ರ ರಜೆಯನ್ನು ಘೋಷಣೆ ಮಾಡಲಾಗಿದೆ. ನಾಳೆ ಆ ಒಂದು ಪರಿಸ್ಥಿತಿಯನ್ನು ಅವಲೋಕಿಸಿ ಮುಂದಿನ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅನ್ನೋ ಮಾತನಾಡಿದರೆ, ಆದರೆ ಬೆಳ್ಳಂಬೆಳಗ್ಗೆ ಖಂಡಿತವಾಗಿಯೂ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಾಕಷ್ಟು ಸಮಸ್ಯೆ ತಲೆದೋರಿದೆ. ಯಾಕಂದರೆ ಬೆಳ್ಳಂಬೆಳಗ್ಗೆ ವ್ಯಾಪಾರ ವಹಿವಾಟುಗಳಿಗೆ ಹೋಗುವಂಥವ್ರಿಗಿರ್ಬೋದು ಅಥವಾ ಬೇರೆ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗುವಂಥವ್ರಿಗಿರ್ಬೋದು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಯಾಕಂದರೆ ಪ್ರಮುಖವಾಗಿ ಈ ತರಕಾರಿ ವ್ಯಾಪಾರ ಇರ್ಬೋದು, ಇವೆಲ್ಲವನ್ನೂ ಸಹ ಹೂವಿನ ವ್ಯಾಪಾರ ಇವೆಲ್ಲವೂ ಸಹ ಬೆಳಗ್ಗೆ ಹೊತ್ತಾಗ್ತದೆ. ಬೆಳಗ್ಗೆ ಒಂದು 9 ರಿಂದ 10 ಗಂಟೆ ಒಳಗೆ ಅವರು ತಮ್ಮ ವ್ಯಾಪಾರವನ್ನು ಮುಗಿಸಿ ತಮ್ಮ ನಿತ್ಯ ಜೀವನಕ್ಕೆ ತೆರಳುತ್ತಾರೆ. ಆದರೆ ಇವತ್ತು ಜಿಟಿ ಮಳೆ ಅಂದರೆ ರಾತ್ರಿಯಿಂದಲೂ ಸಹ ಎಡೆಬಿಡದೆ ಮಳೆ ಸುರಿತಾ ಇದೆ. ಈ ಕಾರಣಕ್ಕಾಗಿ ಅವರ ವ್ಯಾಪಾರ ವಹಿವಾಟಿಗೂ ಸಹ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಮತ್ತು ಒಂದು ಕಡೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದರೂ ಸಹ ಆ ಪರೀಕ್ಷೆ ಇರೋ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಕಾಲೇಜಿಗೆ ಬರುವಂಥ ಅನಿವಾರ್ಯತೆ ಎದುರಾಗಿದೆ. ಹೀಗಾಗಿ ಆ ಒಂದು ಪರೀಕ್ಷೆಯನ್ನು ಹೊರತುಪಡಿಸಿ ಎಲ್ಲ ಮಕ್ಕಳು ಸಹ ಶಾಲೆಗಳಿಗೆ ರಜೆಯನ್ನು ಹಾಕಿ ಮನೆಯಲ್ಲೇ ಉಳ್ಕೊಂಡ್ರೆ ಮಿಕ್ಕ ವಿದ್ಯಾರ್ಥಿಗಳು ಮಾತ್ರ ಒಂದು ಈ ಮಳೆಯಲ್ಲೇ ನೆಂದುಕೊಂಡು ಕಾಲೇಜಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಈ ಒಂದು ಏನು ಬೆಂಗಾಲ್ ಚಂಡಮಾರುತದ ಎಫೆಕ್ಟ್ ರಾಜ್ಯದ ಮೇಲೂ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ಇದರ ಜೊತೆಗೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಸಹ ಸಾಕಷ್ಟು ಸಮಸ್ಯೆಗೆ ಕಾರಣವಾಗಿದೆ. ಅದರಲ್ಲೂ ವಿದ್ಯಾರ್ಥಿಗಳು, ವ್ಯಾಪಾರಸ್ಥರು ಮತ್ತು ಬೆಳ್ಳಂಬೆಳಗ್ಗೆ ತಮ್ಮ ನಿತ್ಯ ಜೀವನದ ಕೆಲಸಕ್ಕೆ ಹೋಗುವಂಥವರಿದ್ದಾರೆ. ಅವರೆಲ್ಲರಿಗೂ ಸಹ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ವಿದ್ಯಾರ್ಥಿಗಳು ಮಳೆಯಲ್ಲೇ ನೆನ್ಕೊಂಡು ಕಾಲೇಜಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಚಂಡಮಾರುತದ ಎಫೆಕ್ಟ್. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.